ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಂದು ಆಕ್ಸಿಡೆಂಟ್ ಕತೆ ಕಟ್ಟಿದ ಪತಿ ವೃದ್ಧ ದಂಪತಿ ಮಧ್ಯೆ ಮನಸ್ತಾಪ ಇತ್ತು. ಕೊಲೆಯಲ್ಲಿ ಇದು ಅಂತ್ಯ ಆಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕಿಯನ್ನ ಕೊಂದ ಗಂಡ ಅರೆಸ್ಟ್ ಆಗಿದ. 64 ವರ್ಷದ ಅನಂತ್ 55 ವರ್ಷದ ಗಾಯತ್ರಿಯನ್ನ ಮರ್ಡರ್ ಮಾಡಿತು. ಸರ್ಕಾರಿ ಶಾಲೆಯ ಶಿಕ್ಷಕಿ. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಇದು. ಪತ್ನಿಯನ್ನ ಕೊಂದು ಆಕ್ಸಿಡೆಂಟ್ ಅಂತ ಪತಿ ಕತೆ ಕಟ್ಟಿದ್ರು. ವೃದ್ಧ ದಂಪತಿಯ ಮಧ್ಯೆ ಮನಸ್ತಾಪ ಇತ್ತು. ಆದ್ರೆ ಈ ಮನಸ್ತಾಪ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪತ್ನಿ ಸರ್ಕಾರಿ ಶಾಲೆಯ ಶಿಕ್ಷಕಿ. ಆಕೆಯನ್ನ ಕೊಂದು ಆಕ್ಸಿಡೆಂಟ್ ಅಂತ ಪತಿ ಕತೆ ಕಟ್ಟಿದ್ರು. ಡಿಸೆಂಬರ್ 20ರಂದು ಸೈಟ್ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ದು ಪತ್ನಿಯನ್ನ. ಸೈಟ್ ನೋಡ್ಕೊಂಡು ಮನೆಗೆ ವಾಪಸ್ ಆಗೋವಾಗ ಕೊಲೆ ಮಾಡಿದ್ದ. ದಾರಿ ಮಧ್ಯೆ ಕತ್ತಿಸ್ಕಿ ಕಲ್ಲೆತ್ತಾಕಿ ವೃದ್ಧ ಪತ್ನಿಯ ಹತ್ಯೆ ಮಾಡಿದ್ದ ಪತಿ. ಬಾಗ್ಲೂರಿನ ಮಾರುತಿ ಮೆಡೋಸ್ ಲೇಔಟ್ನಲ್ಲಿ ಘಟನೆ ನಡೆದಿತ್ತು. ವಯಸ್ಸಾದ್ರೂ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇತ್ತು. ಈ ಹಿಂದೆ ಡೈವೋರ್ಸ್ಗೂ ಮುಂದಾಗಿದ್ದ ವೃದ್ಧ ಅನಂತ್ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿದ್ರು ಗಾಯತ್ರಿ. ಕೊಲೆ ಮಾಡಿ ಇದನ್ನ ಆಕ್ಸಿಡೆಂಟ್ ಅಂತ ಬಿಂಬಿಸೋದಕ್ಕೆ ಪತಿ ನಾಟಕ ಮಾಡಿದ್ದ. ಈಗ ಬಯಲಾಗಿದೆ. ಈ ಕೊಲೆಯ ರಹಸ್ಯ ಗೊತ್ತಾಗಿದ್ದು ಹೇಗೆ? ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು. ದೇಹದ ಮೇಲೆ ಗಾಯ ಕಂಡು ಪೊಲೀಸರಿಗೆ ಅನುಮಾನ ಬರುತ್ತೆ. ಪೊಲೀಸರ ತನಿಖೆಯಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಪತಿ ಅನಂತ್. ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಬಿಂಬಿಸೋದಕ್ಕೆ ಗಂಡ ನಾಟಕ ಮಾಡಿತ್ತು. ಪೊಲೀಸರಿಗೆ ಕರೆ ಮಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಪತಿ ಅನಂತ್ ಹೇಳಿದ್ರು. ಚಿಕ್ಕಜಾಲ ಪೊಲೀಸರು ಅಪಘಾತ ಅಂತಲೇ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಆದ್ರೂ ಪೊಲೀಸರಿಗೆ ಅನುಮಾನ ಇತ್ತು. ದೇಹದ ಮೇಲೆ ಒಂದಷ್ಟು ಗಾಯದ ಗುರುತುಗಳಿತ್ತು. ಪೊಲೀಸರಿಗೆ ಡೌಟ್ ಬಂದಿತ್ತು. ಆದ್ರೆ ಈಗ ಆ ಅನುಮಾನ ಕ್ಲಿಯರ್ ಆಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ. ಆ ವರದಿಯಲ್ಲಿ ಕೊಲೆಯ ರಹಸ್ಯ ಬಯಲಾಗಿದೆ. ಹೆಂಡತಿ ಟಾರ್ಚರ್ ಕೊಡ್ತಾ ಇದ್ರು. ಕೊಲೆ ಮಾಡದೆ ಅಂತ ಗಂಡ ತಪ್ಪೊಪ್ಕೊಂಡಿರೋದು. ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಕೊಲೆ ಪ್ರಕರಣದಲ್ಲಿ ಮೃತರಾದಂಥವರು ಗಾಯತ್ರಿ ಅಂತ ಸುಮಾರು 55 ವರ್ಷ. ಈಕೆ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದರೆ, ಏನು ಗಾಯತ್ರಿಯವರು ಕೊಲೆಯನ್ನು ಮಾಡಿದಂತಹ ಇವರ ಗಂಡನೇ ಕೊಲೆ ಆರೋಪಿ. ಕೊಲೆಯನ್ನು ಮಾಡಿ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಗೆ ಹೋಗಿ ಬುಲೆಟ್ ಬೈಕ್ ಹತ್ಕೊಂಡು ಹೋಗಿರ್ತಕ್ಕಂಥದ್ದು, ಅದರಿಂದ ತಲೆ ಗಾಯವಾಗಿ ಮರಣ ಹೊಂದಿರತಕ್ಕಂಥದ್ದು ಅಂತ ಪ್ರಕರಣವನ್ನು ನೀಡಿರ್ತಕ್ಕಂಥದ್ದು. ನಮ್ಮ ಚಿಕ್ಕಜಾಲ ಸಂಚಾರಿ ಪೊಲೀಸರು ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಒಂದು ಶವಾಗಾರಕ್ಕೆ ಭೇಟಿ ನೀಡಿ ಮೃತೆಯ ಮೇಲೆ ಇದ್ದಂತಹ ಗಾಯದ ಗುರುತುಗಳನ್ನು ನೋಡಿ ಅನುಮಾನ ಬಂದು ನಮ್ಮ ಬಾಗ್ಲೂರು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿ ಗಂಡನನ್ನು ವಶಕ್ಕೆ ಪಡೆದು ದಸ್ತಗಿರಿ ಕ್ರಮವನ್ನು ಮಾಡುತ್ತೆ. ಇದು ಮದುವೆಯಾಗಿ ಸುಮಾರು 22 ವರ್ಷ ಆಗಿದೆ. ಈಗಾಗಲೇ 17 ವರ್ಷದ ಒಬ್ಬಳು ಮಗಳು ಕೂಡ ಇರ್ತಕ್ಕಂಥದ್ದು. ಮದುವೆ ಆದಾಗಿಂದನೂ ಕೂಡ ಗಂಡ ಹೆಂಡತಿ ನಡುವೆ ಮನಸ್ತಾಪ ಇರ್ತಕ್ಕಂಥದ್ದು ನಮಗೆ ಇದುವರೆಗಿನ ತನಿಖೆಯಿಂದ ಕಂಡುಬಂದಿದೆ. ಗಂಡ ಹೆಂಡತಿ ನಡುವೆ ಮನಸ್ತಾಪ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಂಡು ಬಂದಿಲ್ಲ. ಆರೋಪಿ ಪೊಲೀಸ್ ವಶದಲ್ಲಿ ಇರ್ತಕ್ಕಂಥದ್ದು ಹಾಗೂ ತನಿಖೆ ಮುಂದುವರೆದಿದೆ. ಹೀಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಇತ್ತು. ಈ ಹಿಂದೆನೂ ಕೂಡ ಡೈವೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥೇಳಿ ಕಂಡು ಬಂದಿದೆ. ಆನಂತರ ರಾಜಿಯನ್ನು ಮಾಡಿಕೊಂಡು ಅದನ್ನು ವಾಪಸ್ ಪಡ್ಕೊಂಡಿದ್ರು ಅಂತಕ್ಕಂಥ ವಿಚಾರನೂ ಕೂಡ ಕಂಡು ಬಂದಿದೆ. ಹೆಚ್ಚಿನ ತನಿಖೆ ನಡೀತದೆ. ಗಂಡ ಹೆಂಡತಿಯನ್ನು ಒಂದು ಚಿಕ್ಕದಾದಂಥ ಒಂದು ಸೈಟನ್ನು ತೆಗೆದುಕೊಂಡಿದ್ರು. ಮಿಟ್ಗಾನಹಳ್ಳಿ ಅಂತಕ್ಕಂತಹ ವಿಲೇಜಿನಲ್ಲಿ ಬಾಗ್ಲೂರು ಠಾಣಾ ವ್ಯಾಪ್ತಿಯಲ್ಲಿ. ಆ ಸೈಟನ್ನು ನೋಡ್ಕೊಂಡು ಬರೋಣ, ಮನೆಯನ್ನು ಕಟ್ಟಬೇಕು ಅಂತ ಹೆಂಡತಿಯನ್ನು ಈತ ಒಂದು ಸ್ಕೂಟಿಯಲ್ಲಿ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಸೈಟನ್ನು ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ಮಾರ್ಗ ಮಧ್ಯೆ ಆಕೆಯ ಮೇಲೆ ಕುತ್ತಿಗೆಯನ್ನು ಹಿಚ್ಚಿ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅನಂತರ ತಲೆ ಮೇಲೂ ಕೂಡ ಒಂದು ಚಿಕ್ಕ ಪುಟ್ಟ ಕಲ್ಲನ್ನು ಹಾಕಿರ್ತಕ್ಕಂಥದ್ದು, ಅದು ಕೂಡ ತಲೆಯಲ್ಲಿ ಗಾಯಗಳು ಇರ್ತಕ್ಕಂಥದ್ದು. ಬಾಗ್ಲೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.